ಕೊಟ್ಟಿಲ್ಲ ಅಂತ ಆ ಸ್ಥಾನಕ್ಕೆ ನಾವು ಗೌರವ ಕೊಡ್ತೀವಿ. ಸರ್, ಡಿ.ಕೆ. ಶಿವಕುಮಾರ್ ಒಬ್ಬರೇ ಅಲ್ಲ ಒಕ್ಕಲಿಗರ ಅಂತ ಈ ಹಿಂದೆ ಕುಮಾರಸ್ವಾಮಿ ಅವರು ಹಲವು ಬಾರಿ ಹೇಳಿದ್ದಾರೆ. ಈಗ ಒಕ್ಕಲಿಗ ಸಮುದಾಯಕ್ಕೆ ಅವ್ರದೇ ಮೈತ್ರಿ ಪಕ್ಷದ ಶಾಸಕರೊಬ್ಬರು ಅವಹೇಳನವಾಗಿ ಮಾತಾಡಿರುವಂತದ್ದು. ಈಗ ಒಕ್ಕಲಿಗರ ಪರವಾಗಿ ಕುಮಾರಸ್ವಾಮಿ ನಿಲ್ತಾರೆ ಅಂತ ನಿಮ್ಗೆ ವಿಶ್ವಾಸ ಇದೆಯಾ ಸರ್? 100% ನಾಳೆ ಬೆಳಗ್ಗೆನೆ ಅವ್ರ ಮೇಲೆ ಈಗ ಇನ್ನು 10 ನಿಮಿಷಕ್ಕೆ ಏನೇನು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ನೋಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವ್ರಿಗೆ ಫೋನ್ ಮಾಡಿ ದೂರವಾಣಿ ಕರೆ ಮಾಡಿ ಅವ್ರನ್ನ ಡಿಸ್ಮಿಸ್ ಮಾಡಿಸ್ತಾರೆ. ಕುಮಾರಸ್ವಾಮಿ ಮಾಡಿಸ್ತಾರೆ ಮತ್ತೆ ಅವ್ರಿಗಿರೋ ಕೆಪಾಸಿಟಿ ಈಗ ಗುತ್ತಿಗೆದಾರರೇ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ, ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿರೋದು ನಮ್ಮ ಟೀಮೇನೆ, ನಮ್ಮ ಹುಡುಗರೇನೆ, ನಿಮ್ಗೂ ಅದೇ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಸರ್. ಅದೇ ಅವ್ರ ಇದನ್ನ ಆಡಿಯೋ ಪ್ರೆಸ್ ಕಾನ್ಫರೆನ್ಸ್ ಮಾಡಿರೋಂತ ಹೇಳಿದೆ. ಅದರಲ್ಲಿ ಮುನಿರತ್ನ ಅವರ ಆಪ್ತ ವಸಂತ ಸಂಬಂಧಿ ವಸಂತ ಅನ್ನೋರು ಬೆದರಿಕೆ ಹಾಕಿದ್ರು. ದೀಪಕ್ ಅನ್ನೋನು 12-15 ಎಷ್ಟೋ ಇರಬೇಕು ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ. ಅವನೇ ಎಲ್ಲಾನು ಕೂಡ ಮುನಿರತ್ನ ಅವರಿಗೆ ಮೆಸೇಜ್ ಕೊಟ್ಟಿರೋದು ಅಂತ ಹೇಳಿ ಆರೋಪ ಆಯ್ತು. ಲಿಂಕ್ ಇದೆ ಸರ್ ಈ ಪ್ರಕರಣದಲ್ಲಿ? 100% ಲಿಂಕ್ ಇದ್ದೇ ಇರ್ತದೆ. ಅದರಲ್ಲಿ ಸೈಲೆಂಟ್ ಸುಲಿಂಗ್ ಹೆಸರು ಹೇಳಿದ್ದಾರೆ. ಯಾವ್ದೋ ಒಂದು ಆಡಿಯೋ ನೆನಪಿದ್ಯಾ? ಕೇಳಿಸ್ಕೊಂಡಿದ್ದೀರಾ? ಯಾರ ರೌಡಿ ಸುನಿಲ್ಲ ಅಂತ ಸೈಲೆಂಟ್ ಸುನಿಲ್ ನೀವು ತೋರಿಸ್ತಾ ಇದ್ರಲ್ಲ, ಕೊಡ್ಲಿಲ್ಲ ಅಂತ ನಾವು ಕೊಡ್ತೀವಿ. ಸೊ ಯಾವ ರೀತಿಯಾಗಿ ವಾತಾವರಣ ಸೃಷ್ಟಿ ಮಾಡ್ತಾರೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ.